ನಮ್ಮ ಅಣ್ಣಿಗಿರಿ ನಗರದ ಉದಯನಗರದಲ್ಲಿ ಮೊನ್ನೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಧಾರವಾಡದವ್ರ ಕುಟುಂಬ 3 ಜನ, ಇಬ್ಬರು ಅಣ್ಣ ತಮ್ಮ, ಅವ್ರ ತಾಯಿ ಇವತ್ತು ಭಾಳ ಅಸ್ವಸ್ಥ ಆಗ್ಯಾರ. ಒಬ್ರಿಗೆ 80% ಆಗಿದೆ, ಒಬ್ರಿಗೆ 50% ಆಗಿದೆ, ಒಬ್ರಿಗೆ ಒಂದು 30% ಆಗಿದೆ. ಅದಕ್ಕೆ KMTಯಲ್ಲಿ ಎಲ್ಲ ಚಿಕಿತ್ಸೆಯನ್ನು ಕೊಡಲಿಕ್ಕೆ ತಯಾರಿ ಮಾಡೀವಿ. ಅದಕ್ಕೆ ಏನಾದ್ರು ಕೂಡ ಸರ್ಕಾರದಿಂದ ಇವ್ರು ದುಡ್ಡು ತೊಗೊಳ್ದಾರ್ದನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಇಂಥ ಕೇಸ್ನಲ್ಲಿ ಯಾವುದೇ ಗ್ಯಾಸ್ ಸಿಲಿಂಡರ್ ಬಂದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾಕೆಂದ್ರೆ ಬಂದ ಮಾಡಿರಂಗಿಲ್ಲ, ಇದು ಮಾಡೋಂಗಿಲ್ಲ. ಅವರಿಬ್ಬರು ತಂದೆ ತಾಯಿ ನಮಾಜ್ ಮಾಡೋಕೆ ಹೋಗ್ಯಾರ ನಶಿನಾಗ 5 ಗಂಟೆಗೆದ್ದು. ಆ ಟೈಮ್ದಾಗ ಗ್ಯಾಸಿಂದ ಸಿಲಿಂಡರ್ ಇರ್ಬೋದು ಅಂತ ವಿಚಾರ ಮಾಡ್ರ. ಹಿಂಗೆ ಜನರಲ್ಲಿ ತಪ್ಪು ಕಲ್ಪನೆ ಬರ್ತೈತಿ. ಅದಕ್ಕೆ ವಿಶೇಷವಾಗಿ ಇಂಥ ಘಟನೆಗಳು ಆಗಬಾರ್ದು. ಮೊನ್ನೆ ಒಂದು ಕರೆಂಟ್ ಶಾಕ್ ಹೊಡೆದಿತ್ತು ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಒಬ್ಬ ಕಾರ್ಮಿಕನಿಗೆ. ಅವತ್ತು ನಾನು ಕಾರ್ಮಿಕ ಇಲಾಖೆಯವ್ರಿಗೂ ಸೂಚನೆ ಕೊಟ್ಟಿನಿ. ಇವನಿಗೂ ಕೂಡ ಕಾರ್ಮಿಕ ಕಾರ್ಡ್ ಇದೆ. ಅದಕ್ಕೇನು ಸವಲತ್ತು ಬೇಕು ಸರ್ಕಾರದಿಂದ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವೈಯಕ್ತಿಕವಾಗಿಯೂ ಸಹಾಯ ಮಾಡ್ತೀನಿ. ಅವ್ರದ್ದೇನು ಮನೆ ಪೂರ್ತಿ ಸುಟ್ಟು ಹೋಗಿದೆ, ಅದು ಯಾವುದರ ಒಂದು ಯೋಜನೆಯಲ್ಲಿ ಸೇರಿಸಿ ಅದನ್ನು ಮನೆ ಕಟ್ಟಿಕೊಡ್ಲಿಕ್ಕೂ ಕೂಡ ಸಹಾಯವನ್ನು ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದ್ರ ಜೊತೆಗೆ ಅವ್ರಿಗೇನು ಗಾಯ ಆಗೈತಲ್ಲ ಆ ಗಾಯ ಮಾಯಮಠ ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಸಾಹಿಬಾನ ಅಲ್ಲಾಬಕ್ಷ್ ಧಾರವಾಡ ಅವ್ರ ತಾಯಿ, ಅಬ್ಬಾಸ್ ಅಲಿ ಧಾರವಾಡ, ಹಸನ್ ಸಾಬ್ ಧಾರವಾಡ, ಇವರಿಬ್ಬರು ಅಣ್ಣ ತಮ್ಮ. ಇವರಿಗೆ ಗಂಭೀರವಾದಂಥ ಗಾಯಗಳಾಗ್ಯಾವ. ಅದಕ್ಕೆ ಮೊದಲೇದಾಗಿ ಅವರು ಸಾಹಿಬಾನು ಸೈರಾಬಾನು ಧಾರವಾಡ ಅವ್ರಿಗೆ ಒಂದು 50%ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಅಬ್ಬಾಸ್ ಅಲಿಗೆ ಮೋರ್ ದೆನ್ 80% ಆಗಿದೆ, 30%. ಹಸನ್ ಸಾಬ್ಗೆ 80% ಮೇಲೆ ಆಗಿದೆ. ಇದಕ್ಕೆ 3 ಮಂದಿಗೂ ಭಾಳ ತೊಂದರೆ ಇದೆ. ಬೇಗನೆ ದೇವ್ರ ಹತ್ರ ಬೇಡ್ಕೋದು ಅಷ್ಟೇ, ನಾವು ಬೇಗ ಆರಾಮಾಗಲಿ ಅಂತೇಳಿ. ಅದಕ್ಕೆ ಹೆಚ್ಚಿಂದ ಹೇಳೋಕ್ಕಲ್ಲ. ಇದು ನನ್ನ ಕ್ಷೇತ್ರದವ್ರದಾರೆ ಅಣ್ಣಿಗಿರಿ ತಾಲೂಕು. ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಇತ್ತು ಸರ್ಕಾರದ ವತಿಯಿಂದ ನಾನು ಮಾಡ್ತೇನೆ. ಆದರೆ ಈ ನೋವು ಆದದ್ದನ್ನು ಯಾರೂ ತರೋಕ್ಕಾಗದ್ರೆ ಇಂಥ ಘಟನೆಗಳಾಗಬಾರ್ದು. ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕರು ಸಹಕಾರ ಮಾಡಬೇಕು. ಇಂಥ ಘಟನೆ ಆದಾಗ ಅಷ್ಟೇ ನಾವು ನೋಡ್ತೇವೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ KIMSಯಲ್ಲಿ ಮಾತ್ರ ಇದೆಲ್ಲ ಇಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಕಮ್ಮಾರ್ ಅವರು ನಿರ್ದೇಶಕರಿಗೆ ಒಳ್ಳೆ ಕೆಲಸ ಮಾಡ್ಯಾರ. ಟೈಮ್ ಟು ಟೈಮ್ ನೋಡ್ಕೊಂಡಾರ. ನಾನು ಅಲ್ಲಿ ಬೆಂಗಳೂರಿಂದ ಫೋನ್ ಮಾಡಿದಾಗ ಅದಕ್ಕೆ ಸ್ಪಂದನೆ ಮಾಡ್ಯಾರ. ಪೊಲೀಸ್ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಆಗಿಂದಾಗ ಫೋನ್ ಮಾಡಿದ್ದೆ. ಆ ವಾರ್ಡಿನ ಸದಸ್ಯರಂತ ಬಾಬಾಜನ್ ಮುಲಾನ್ ಅವರು ಕೂಡ ಅದಕ್ಕೆ ಗಂಭೀರವಾಗಿ ಅದಕ್ಕೆ ವಿಚಾರ ಮಾಡಿ ಅವ್ರು ಕರ್ಕೊಂಬರೋದು, ಪೇಷಂಟ್ ಕಳಿಸೋದು, ಜಿಮ್ಸಿಂದ ಇಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ದೊಡ್ಡ ಪ್ರಯೋಗ ಆಗಿದೆ. ಏನೇ ಆಗಲಿ ದೇವ್ರ ದೌಡ ಅವ್ರು ಆರಾಮ ಮಾಡಲಿ ಅಂತ ವಿನಂತಿ ಮಾಡ್ತಾರೆ. ನೋಡಿ, ಮುಂಗಾರು ಮಳೆ ಮೊದ್ಲಿಗೆ ಮಳೆ ಆಗ್ಬಿಡ್ತು. ಬಿತ್ತೋ ಟೈಮ್ದಾಗ ಬಿತ್ತಿನೇನು ಹುಟ್ಟಿ ಸ್ವಲ್ಪ ಮೇಲೆ ಬರ್ಬೇಕು ಅನ್ಕೊಡ್ದ ನಾವು ಮಳೆ ಇಲ್ಲೇ ಇಲ್ಲ. ಮಳೆ ಇಲ್ದಂಥ ಪರಿಸ್ಥಿತಿ ಇವತ್ತು ಹುಟ್ಟಿದ ಮಗು ಬದುಕ್ಲಂಗೆ ಆಯ್ತು. ಅದು ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗೆ ಆಯಿತು. ಅದಕ್ಕೆ ನಮ್ಗೆಲ್ಲರಿಗೂ ಏನಾಗ್ಬಿಡ್ತು, ಈಗ ರೈತ ಭಾಳ ಸಂಕಷ್ಟದಾಗದಾನ. ಅದಕ್ಕೆ ಬರಗಾಲ ಅಂತ ಘೋಷಣೆ ಮಾಡ್ಬೇಕು ಅಂತಿಕೊಂಡು ಹೇಳಿ ಮುಖ್ಯಮಂತ್ರಿಗಳಿಗೆ ನಾನು ಮೊನ್ನೆ ಒಂದು ಮನವಿಯನ್ನು ಮಾಡಿ ಬಂದೀನಿ. ಅದ್ರ ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡೀನಿ. ಡಾಕ್ಟರ್ G. ಪರಮೇಶ್ವರ್ ಅವ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ. ಇವತ್ತು ಕೂಡ ಬರಗಾಲದ ಮೀಟಿಂಗ್ ಕರೆದಾರ. ರೈತರ ಪರವಾಗಿ ಒಂದು ನಿರ್ಣಯ ತೊಗೊಳಕತ್ತಾರ. ಅಲ್ಟಿಮೇಟ್ಲಿ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಗೆ. ಈಗ ಮೋಡ ಬಿತ್ತನೆ ಮಾಡ್ಬೇಕಂದ್ರೆ 6 ರಿಂದ 7 ದಿವಸ ಪೈಲಟ್ಗಳು ಎಲ್ಲ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಕೂತರು, ಮೋಡ ಸಿಗಲಿಲ್ಲ. ಇವತ್ತು ಮೋಡನೂ ಸಿಗಲಿಲ್ಲ, ಮಳೆನೂ ಆಗಲಿಲ್ಲ. ಇದೆರಡು ತೊಂದರೆ ಇದೆ. ಮೋಡ ಬಿತ್ತನೆ ಮಳೆ ಯಾವಾಗ ಸಿಗ್ತೈತೆ ಅವಾಗ ಸರ್ಕಾರ ಮೋಡ ಬಿತ್ತನೆ ಪ್ರಯೋಗವನ್ನು ಮಾಡ್ಬೇಕಾಗೈತಿ. ಕೂಡಲೇ ಟೆಂಡರ್ ಕರೆದು ಅದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ. ಈಗ ಯಾವ ಡ್ಯಾಮ್ನಲ್ಲಿ ನೀರಿಲ್ಲ. ನಮಗೆ 7 TMC ನೀರಿತ್ತು ಮಲಪ್ರಭಾ. ನಾವು ಮಲಪ್ರಭಾ ಮೇಲೆ ಡಿಪೆಂಡ್. ನಾವು ಅದಕ್ಕೆ 3 TMC ಮಾತ್ರ ಯಾಡ್ ಆಯಿತು. ಇವತ್ತು ಎವಾಪ್ರೇಷನ್ ಆಗಿ ನೀರು ಹೋಗೋದ 2.5-3 TMC ನೀರು. ಅದಕ್ಕೆ ಆ ಎವಾಪ್ರೇಷನ್ ಮಾತ್ರ ನಮಗೆ ಬಂದೈತೆ ಹೊರತಾಗಿ ನಮಗೆ ಕುಡಿಯೋಕ್ಕೆ ಬಿಟ್ಟರೆ ಬೇರೆ ಅದಕ್ಕೂ ನೀರಿಲ್ಲ. ಅದಕ್ಕೆ ಇದು ಕುಡಿ ನೀರನ್ನು ಭಾಳ ಜಾಗ್ರತೆಯಿಂದ ಮಾಡಬೇಕು. ಆಮೇಲೆ ಮಳೆ ಮೇಲೆ ಡಿಪೆಂಡ್ ಆಗ್ತೀವಿ. ದೇವ್ರ ಹತ್ರ ಬೇಕೋದು ದೌಡ್ ಮಳೆ ಆಗಲಿ ಅಂತ. ಈಗಾಗಲೇ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡೀವಿ, ಅಲ್ಲೆಲ್ಲಿ ದೇವಸ್ಥಾನಗಳ ಪೂಜೆ ಮಾಡೀವಿ, ಎಲ್ಲ ಮಸೀದಿಗಳಲ್ಲಿ ಮಾಡೀವಿ, ಮಂದಿರಗಳಲ್ಲಿ ಮಾಡೀವಿ. ನಮ್ಮ ಉದ್ದೇಶ ಏನಂದ್ರೆ ದೌಡ್ ಮಳೆ ಆಗಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡೀವಿ. ಅಲ್ಟಿಮೇಟ್ಲಿ ದೇವ್ರ ಮೊರೆಯನ್ನು ಹೋಗ್ಬೇಕು. ಆದ್ರೆ ಹವಾಮಾನ ಇಲಾಖೆಯವರ ಸೂಚನೆ ಮೇರೆಗೆ ಇವತ್ತು ಮಳೆ ಕೊರತೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನಮಗೂ ಕೂಡ ಹಗಲಿ ರಾತ್ರಿ ನಿದ್ದೆ ತೆಗಿಲ್ಲ. ಇವತ್ತು ಯಾವಾಗಲೂ ಇವತ್ತು ನಾಗಲಿಂಗಪ್ಪನ ಜಾತ್ರೆ. ಇವತ್ತು 6ನೇ ದಿವಸ ಎಷ್ಟೊತ್ತು ಎಲ್ಲಿದ್ದರೂ ಮಳೆ ಆಗಬೇಕು ನನ್ನ ಪ್ರಕಾರ.
ಆದ್ರೆ ಇವತ್ತು ನೀನು ಒಂದು ಸ್ವಲ್ಪ ಮಳೆ ಮಾತ್ರ ಬಂದೈತಿ, ಜಾಸ್ತಿ ಮಳೆ ಆಗಲಿಲ್ಲ. ಪ್ರತಿ ವರ್ಷ ನಾವು ಆರಾಧ್ಯ ತೋಯಿಸ್ಕೋತಾನೆ ಮಾಡ್ತಿದ್ವಿ ನವಲೊಂದು ಜಾತ್ರೆನ. ಅದಕ್ಕಿಂತ ಅವೆಲ್ಲ ನೋಡ್ಕೊತ ಹೊಂಟಿ. ಅದಕ್ಕೆ ದೇವ್ರ ಮೇಲೆ ನಾವು ಭಾರ ಹಾಕ್ಬೇಕು. ದೇವ್ರು ಏನು ಆಶೀರ್ವಾದ ಮಾಡ್ತಾನೆ ಬದುಕು. ಬರಗಾಲ ಬಂದರೆ ಎದುರಿಸ್ತೀವಿ, ಬರಗಾಲ ಬರ್ದಂಗೆ ನೋಡ್ಕೊಪ್ಪ ಅಂತ ದೇವರಲ್ಲಿ ಬೇಡ್ಕೋತೀವಿ.